ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಾದ್ಯಂತ ಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಅದ್ಧೂರಿಯಿಂದ ಜರುಗಿವೆ. ಸಡಗರ ಸಂಭ್ರಮ ಮನೆ ಮಾಡಿದೆ. ಮಕ್ಕಳು, ಯುವಕರು, ಮಹಿಳೆಯರು, ವಯೋವೃದ್ಧರು ಸೇರಿದಂತೆ ಎಲ್ಲರೂ ಪಾಲ್ಗೊಂಡು ವಿಘ್ನೇಶ್ವರನ ಪೂಜೆಯನ್ನು ನೆರವೇರಿಸಿದ್ದಾರೆ. ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಬೀದಿ ಬೀದಿಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆಯ ಪೂಜೆಯನ್ನು ಸಲ್ಲಿಸಿ ಮಕ್ಕಳು, ಮಹಿಳೆಯರು ಸಂಭ್ರಮವನ್ನು ಆಚರಿಸಿದ್ದಾರೆ. ಪಟ್ಟಣದಲ್ಲಿ ಹಡಗಲೀಕ ರಾಜ, ಹಡಗಲೀಕ ಸಾಮ್ರಾಟ್, ಹಿಂದೂ ಮಹಾಗಣಪತಿ, ಹಡಗಲೀಕ ಮಹಾರಾಜ, ಸೋಗಿ ಸರ್ಕಲ್ ಗಣಪತಿ, ಓಂ ಸರ್ಕಲ್ ಗಣಪತಿ, ಉದ್ಭವ್ ಸರ್ಕಲ್ ಗಣಪತಿ, ಕಾಮನಕಟ್ಟೆ ಗಣಪತಿ, ಹೌಸಿಂಗ್ ಬೋರ್ಡ್ ಗಣಪತಿ, ವಿಜಯನಗರ ಬಡಾವಣೆಯ ಗಣಪತಿ, ಮದಲಗಟ್ಟಿ ಸರ್ಕಲ್ ಗಣಪತಿ, ಜನತಾ ಓಣಿ ಗಣಪತಿ, ಗವಿಸಿದ್ದೇಶ್ವರ ಮಠದ ಗಣಪತಿ, ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರು ಸೇರಿ ಪ್ರತಿಷ್ಠಾಪಿಸಿರುವ ಗಜಾನನ ಯುವಕ ಸಂಘದ ಗಣಪತಿ ಸೇರಿದಂತೆ ಅನೇಕ ಸಂಘಗಳಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. 3 ದಿನಗಳು, 5 ದಿನಗಳು, 9 ದಿನಗಳು ಹಾಗೂ 13 ದಿನಗಳವರೆಗೆ ಪೂಜೆಯನ್ನು ಸಲ್ಲಿಸಿ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗಣೇಶ ಚತುರ್ಥಿಯ ನಿಮಿತ್ತ ರಂಗೋಲಿ ಸ್ಪರ್ಧೆ, ಸಂಗೀತ ಸ್ಪರ್ಧೆ, ಸರಿಗಮಪ ಕಲಾವಿದರನ್ನು ಸೇರಿದಂತೆ ಅನೇಕ ಕ್ರಿಯಾಶೀಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಕಿರುತೆರೆಯ ನಟನಟಿಯರನ್ನು ಆಹ್ವಾನಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಳ್ಳಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಕಂಡುಬರುತ್ತಿದ್ದು, ಸಂಜೆಯಾಗುತ್ತಲೇ ಮಕ್ಕಳು, ಮಹಿಳೆಯರು, ಯುವಕರು ಸೇರಿದಂತೆ ಗಣಪತಿಯ ದರ್ಶನ ಮಾಡುತ್ತಿರುವುದು ವಿಶೇಷವಾಗಿ ಗೋಚರಿಸುತ್ತಿದೆ. ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಎಲ್ಲ ಸ್ಥಳಗಳಲ್ಲಿ ಬಣ್ಣ ಬಣ್ಣದ ಲೈಟ್ಗಳು ರಾರಾಜಿಸುತ್ತಿವೆ. ಜನರು ಸಂಭ್ರಮದಿಂದ ಮಕ್ಕಳು ಕುಣಿದು ಕುಪ್ಪಳಿಸಿ ಹಬ್ಬವನ್ನು ಆಚರಣೆ ಮಾಡುವಲ್ಲಿ. ಆತ್ಮೀಯ ವೀಕ್ಷಕರೇ, ಯುಕೆ ಸುದ್ದಿ ವಾಹಿನಿ ನಿಮ್ಮೊಂದಿಗೆ ಹೂವಿನಹಡಗಲಿ ಹಿಂದೂ ಮಹಾಗಣಪತಿ ವಿಜಯೋತ್ಸವ ಮತ್ತು ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿ 7 ವರ್ಷಗಳ ಕಾಲ ಸಾರ್ಥಕವಾದಂಥ ವಿಜೃಂಭಣೆಯ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಯುವಕರು ನಮ್ಮ ಜೊತೆಗಿದ್ದಾರೆ. ಈ 7 ವರ್ಷದಲ್ಲಿ ಅವರು ಈ ಆಚರಣೆಯನ್ನು ಮಾಡುವ ಸಂದರ್ಭಕ್ಕೆ ಆದಂಥ ಅನುಭವಗಳ ಬಗ್ಗೆ ಕೊಟ್ರೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. 2019ರಲ್ಲಿ ನಮ್ಮ ಯುವಕರು ಎಲ್ಲರೂ ಸೇರಿ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂತಂದೇಳಿ ಒಂದು ಮೀಟಿಂಗ್ ಮಾಡಿ, ಅವತ್ತಿನ ಕಾಲದಲ್ಲಿ ಯುವಕರು ಎಲ್ಲರೂ ಸೇರಿ ಏನಂದ್ರು, ಇಲ್ಲ ಒಂದ್ ಸತಿ ಮಾಡೋಣ ಅಂತಂದು ಹೇಳಿ 11 ದಿನಗಳ ಕಾಲ ನಾವು ಗಣೇಶನ್ನ ಕೂಡ್ಸೋಣ ಅಂತಂದು ಹೇಳಿ ಕೂಡ್ಸಿದ್ವಿ. ಹಾಗೇನೆ ಹೂವಿನಹಡಗಲಿಗೆ ತಳಗೆ ಇರ್ತಕ್ಕಂಥ ನಮ್ಮ ದಾನಿಗಳು, ಫಸ್ಟ್ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ದಾನಿಗಳು ನಮಗೆ ಏನು ಕೇಳ್ತೀವಿ ಎಲ್ಲ ಸಹಾಯ ಮಾಡ್ಕೊಂತ ಬಂದ್ರು. ಹಾಗಾಗಿ 7 ವರ್ಷ ಕೂಡ ನಮ್ಮ ಗಣೇಶ ಸಕ್ಸಸ್ ಆಗಿದೆ. ಮುಂದೆ ಕೂಡ ಸಕ್ಸಸ್ ಆಗುತ್ತೆ. ಇನ್ನೊಮ್ಮೆ ಎಲ್ಲಾ ದಾನಿಗಳಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಿ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಕೊಟ್ರೇಶ್ ಅವರೇ. ನಮ್ಮ ಜೊತೆಗೆ ಈ ಹಿಂದೂ ಮಹಾಗಣಪತಿಯ ಮುಖಂಡರಾಗಿರುವಂತ ನನ್ನ ನೆಚ್ಚಿನ ವಿದ್ಯಾರ್ಥಿ ಶಿವರಾಜ್ ಅವರಿದ್ದಾರೆ. ಅವರು ಕೂಡ ಈ ಗಣಪತಿ ಉತ್ಸವದ ಬಗ್ಗೆ 2 ಮಾತುಗಳನ್ನು ಹೇಳ್ಬೇಕು ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಮಹಾಗಣಪತಿ ಸಮಿತಿಯವರು ಕಳೆದ 7 ವರ್ಷಗಳಿಂದ ಈ ಹೂವಿನಹಡಗಲಿ ತಾಲೂಕಿನ ಎಲ್ಲ ದಾನಿಗಳ ಸಹಕಾರ, ತಾಲೂಕು ಆಡಳಿತ ವ್ಯವಸ್ಥೆಯ ಸಹಕಾರ ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರ ಸಹಕಾರ ಬೆಂಬಲದಿಂದ ಯಶಸ್ವಿಯಾಗಿ ನಡೀತಾ ಇದೆ. ನಾವೆಲ್ಲ ಯುವಕರು ಸೇರಿ ಪ್ರತಿಯೊಬ್ಬರು ಓಣಿಯಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ. ತಾಲೂಕು ಮಟ್ಟದಲ್ಲಿ ಹಬ್ಬ ಆಚರಣೆ ಮಾಡ್ಬೇಕನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದಾಗ ಏನು ಹಿಂದೂ ಮಹಾಗಣಪತಿ ಅಂತ ಹೇಳಿ ಚಿತ್ರದುರ್ಗ, ಹುಬ್ಬಳ್ಳಿ ಆ ಥರದೆಲ್ಲ ಹೋಗ್ಬೇಕಾಗಿತ್ತು. ನಮ್ಮಂತ ಬಡ ಮಕ್ಕಳ ಅಲ್ಲಿಗೆ ಹೋಗಿ ಸಂಭ್ರಮಾಚರಣೆ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ನಾವ್ ಯಾಕೆ ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದ ಮೆರವಣಿಗೆ ಮಾಡಿ ಶೋಭಾಯಾತ್ರೆ ಮಾಡಬಾರ್ದು ಅಂತ ಹೇಳಿ ಆಲೋಚನೆ ಬಂತು. ಅಂತ ಸಂದರ್ಭದಲ್ಲಿ ಅನೇಕ ದಾನಿಗಳನ್ನು ಸಂಪರ್ಕ ಮಾಡಿದ್ವಿ. ನಿಮ್ಗೆ ಯಾವ ರೀತಿ ಹಬ್ಬ ಮಾಡ್ಲಿಕ್ಕೆ ಯಾವ ರೀತಿ ಬೆಂಬಲ ಬೇಕೋ ಆ ರೀತಿ ನಮ್ ಜೊತೆಗಿರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು. ಆ ರೀತಿ ಅವರು ನಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಲ್ಲಿಗೆ ನಾಡಿನ ಎಲ್ಲಾ ವರ್ತಕರು, ಕಿರಣಿ ವರ್ತಕರಾಗ್ಲಿ, ಜವಳಿ ವರ್ತಕರಾಗ್ಲಿ, ಈ ಪ್ಲಂಬಿಂಗ್ ಮತ್ತು ಹಾರ್ಡ್ವೇರ್ಸ್ ವರ್ತಕರಾಗ್ಲಿ, ಈ ದಳ್ಳಾಳಿ ವರ್ತಕರಾಗ್ಲಿ, ಎಲ್ಲಾ ಅಸೋಸಿಯೇಷನ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಮಾಧ್ಯಮದವರು ಪ್ರಾರಂಭದಲ್ಲಿ ಅಷ್ಟು ಪ್ರಚಾರ ಇರಲಿಲ್ಲ ಹಿಂದೂ ಮಹಾಗಣಪತಿ ಬಗ್ಗೆ. ಅತಿ ಹೆಚ್ಚಾಗಿ ಮಾಧ್ಯಮದವರು ನಮ್ಮ ಹಿಂದೂ ಮಹಾಗಣಪತಿ ಬಗ್ಗೆ ಪ್ರಚಾರ ಮಾಡೋದಕ್ಕಾಗಿ ಇವತ್ತು ನಮ್ಮ ತಾಲೂಕಿನ ಆಚರಣೆ ರಾಜ್ಯಾದ್ಯಂತ ರೀಚ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ವರ್ಷ ಕೂಡ 13 ದಿನಗಳ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದೇವೆ. ದಿನಾಂಕ 8/9/2025 ಬೃಹತ್ ಶೋಭಾಯಾತ್ರೆಯೊಂದಿಗೆ ಈ ಒಂದು ಗಣೇಶ ವಿಸರ್ಜನೆಯನ್ನ ಮಾಡ್ತಿದ್ದೇವೆ. ಈ ಮಲ್ಲಿಗೆ ನಾಡಿನ
ಜನತೆ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಮುಂದೆ ಬರ್ರಿ. ಅದಕ್ಕಾಗಿ ನಿಮ್ಮ ಲೀಡರ್ ಫೋನ್ ಮಾಡೇ ಬಂದಿವಪ್ಪ ಈಗ. ಧನ್ಯವಾದಗಳು. ಅದೇ ಕಾಲ್ ಮಾಡೋಕೆ ನಿನ್ನೆ ಸ್ವಲ್ಪ ಮಳೆ ಬರಕ್ಕೆ ಹಂಗಾಗಿ